ಯಾವಾಗ್ಲೂ ಸೀರೆ ಅಂಗಡಿ, ಜ್ಯುವೆಲ್ಲರಿ ಅಂಗಡಿ, ಹಾಗೆ ರಿಯಲ್ ಎಸ್ಟೇಟು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಂತಹ ಸುಗುಣ ಇವತ್ತು ಯಾವ ವಿಚಾರದ ಬಗ್ಗೆ ಹೇಳಕ್ ಬಂದಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ಇದು ತುಂಬಾ ಅಗತ್ಯ ಆಗಿರುವಂತಹ ವಿಷಯ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆ ಅಂತ ಹೇಳ್ತಿದ್ದೀರಾ? ಬಹಳ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಶೇರ್ ಮಾರ್ಕೆಟ್ ಅಲ್ಲಿ, ಟ್ರೇಡಿಂಗ್ ಅಲ್ಲಿ ಹಣನ ಇನ್ವೆಸ್ಟ್ ಮಾಡ್ತಾರೆ. ಅಯ್ಯೋ ನಂದು ಅಷ್ಟು ಲಕ್ಷ ಹೋಯ್ತು, ಅಯ್ಯೋ ನಂದು ಇಷ್ಟು ಸಾವಿರ ಹೋಯ್ತು ಅಂತ ಹೇಳ್ದವರೇ ಜಾಸ್ತಿ. ಅದಂತೂ ನೀವು ಕೇಳಿರ್ತೀರಾ. ಯಾಕೆ ಹಿಂಗಾಗುತ್ತೆ ಹೇಳಿ? ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದೆ ಹೋದಾಗ ಅದೇ ಆ ನಾಲೆಡ್ಜ್ ನ ಪಡೆಯೋದಾದ್ರೂ ಹೇಗೆ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ ಆಗೋದು ಹೇಗೆ? ಟ್ರೇಡಿಂಗ್ ಮಾಡೋದು ಹೇಗೆ? ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹಿಂದಕ್ಕೆ ರಿಟರ್ನ್ಸ್ ಜಾಸ್ತಿ ತಗೋಬಹುದು? ಇದ್ರ ಬಗ್ಗೆ ತಿಳಿಸೋಕೆ ಅಂತಾನೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಎಸ್, ನಾನಿವತ್ತು ವಿಜಯನಗರದಲ್ಲಿರುವಂತಹ ಜಯಲಕ್ಷ್ಮಿ ಗುರುಕುಲ ಪ್ರೈವೇಟ್ ಲಿಮಿಟೆಡ್ ಇಲ್ಲಿಗೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಎಸ್ ಇದೇ ನೋಡಿ, ಅದರ ಮುಂಭಾಗನೇ ನಿಂತಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್. ಎಸ್, ಬನ್ನಿ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಬಗ್ಗೆನೆ ನಾನು ಇವತ್ತು ಕಂಪ್ಲೀಟ್ ವಿಡಿಯೋನ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಈ ತರದ ಟ್ರೇಡಿಂಗ್ ಕಂಪನಿಗಳು ಅಥವಾ ಟ್ರೇಡಿಂಗ್ ಮಾಡುವಂತಹ ಕೋಚಿಂಗ್ ಸೆಂಟರ್ಸ್ ಸಿಕ್ಕಾಪಟ್ಟೆ ಇದೆ ಬೆಂಗಳೂರಲ್ಲಿ. ಆದ್ರೆ ಈ ಒಂದು ಸೆಂಟರ್ ಮಾತ್ರ ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ಇದು ಸೆಬಿ ರಿಜಿಸ್ಟರ್ಡ್. ಹೌದು, ಅದೇನು ಅಂತ ಹೇಳ್ತೀನಿ, ಬನ್ನಿ. ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್. ಹೌದು, ನಮ್ಮ ವಿಜಯನಗರದಲ್ಲಿರುವಂತಹ ಈ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಏನಿದೆ, ಸೆಬಿ ರಿಜಿಸ್ಟರ್ಡ್ ಆಗಿರುತ್ತೆ. ಸೆಬಿ ರಿಜಿಸ್ಟರ್ಡ್ ಅಂದ್ರೆ ಏನು ಅಂತಿದ್ದೀರಾ? ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಹೌದು ರೀ, ಇದು ಇಡೀ ಬೆಂಗಳೂರಲ್ಲೇ ಇರುವಂತದ್ದು. ಇದೊಂದೇ ಒಂದು ಆಗಿರತ್ತೆ, ಬೇರೆ ಎಲ್ಲೂ ಹೋಗ್ಬೇಡಿ. ನೀವೇನಾದ್ರೂ ಟ್ರೇಡಿಂಗು ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಸೆಬಿ ರಿಜಿಸ್ಟರ್ಡ್ ಆಗಿರತ್ತೆ. ಸೊ ನಿಮ್ಗೆ ಇದೊಂದು ಅಥೆಂಟಿಸಿಟಿ ಇರುತ್ತೆ. ಪಕ್ಕಾ ನೀವು ಹೇಗೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ನೋಂತ ಬೇಸಿಕ್ ನಾಲೆಡ್ಜ್ ಇಂದ ಕಂಪ್ಲೀಟ್ ಆಗಿ ಇಲ್ಲಿ ನಿಮ್ಮನ್ನ ಟ್ರೈನ್ ಮಾಡ್ತಾರೆ. ಬನ್ನಿ, ಇನ್ನೂ ಡೀಟೇಲ್ಸ್ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಸರ್. ನಮಸ್ತೆ ಸರ್. ಜಯಲಕ್ಷ್ಮಿ ಗುರುಕುಲ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ನ MD ಆಗಿರುವಂತಹ ಡಾಕ್ಟರ್ ನವೀನ್ ಕುಮಾರ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. Hi, I'm Naveen Kumar, stock market professional. This is SEBI registered license of my company Jayalakshmi Gurukula, dated on 23rd 4 2026. ಇಡೀ ಕಂಪ್ಲೀಟ್ ಈ ಒಂದು ಟ್ರೇಡಿಂಗ್ ಲ್ಯಾಬ್ ಏನಿದೆ ಅದರ ಕಂಪ್ಲೀಟ್ ನಾಲೆಡ್ಜ್ ನ ನಿಮ್ಗೆ ಕೊಡ್ತಾರೆ. ನಿಜವಾಗ್ಲೂ ಇಲ್ಲಿ ಯಾಕೆ ಜಾಯಿನ್ ಆಗ್ಬೇಕು, ನೀವು ಯಾಕೆ ಕೋಚಿಂಗ್ ತಗೋಬೇಕು, ನೆಕ್ಸ್ಟ್ ನಿಮ್ಮ ಲೈಫ್ ಟರ್ನಿಂಗ್ ಹೆಂಗಾಗತ್ತೆ ಅದೆಲ್ಲದರ ಡೀಟೇಲ್ ನ ಕೊಡ್ತಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ನಮ್ಮ ವಿಜಯನಗರದಲ್ಲಿರುವಂತಹ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬೇರೆ ಎಲ್ಲ ಟ್ರೇಡಿಂಗ್ ಕಂಪನಿಗಳಿಗಿಂತ ಅಥವಾ ಕೋಚಿಂಗ್ ಸೆಂಟರ್ಸ್ಗಿಂತ ಡಿಫ್ರೆಂಟು, ತುಂಬಾ ಸ್ಪೆಷಲ್. ಯಾಕೆ ಅಂದ್ರೆ ಇದು ಸೆಬಿ ರಿಜಿಸ್ಟರ್ಡ್. ಇಷ್ಟಕ್ಕೂ ಈ ಸೆಬಿ ರಿಜಿಸ್ಟರ್ಡ್ ಅಂದ್ರೆ ಏನು ಸರ್? ಏನ್ ಸರ್ ಇದು? ಸೆಬಿ ಅಂತಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅದನ್ನ ನಾವು ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಯಾರೇ ಕೋಚಿಂಗ್ ಮಾಡ್ತಾ ಇರ್ಬೋದು, ಇಲ್ಲ ಟ್ರೇಡಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ಯಾರ್ಯಾರಿದ್ರು ಅವರು ಕಂಪ್ಲೀಟ್ ಆಗಿ ಸೆಬಿ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು. ಸೆಬಿನ ನಾವು ಒಂದು ವಾಚ್ ಡಾಗ್ ಅಂತ ಕರಿತೀವಿ. ಯಾವುದೇ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ಏನೇ ಇದ್ರು ಸೆಬಿ ಅಂಡರ್ ಇದ್ರೆ ತುಂಬಾ ಅನುಕೂಲ. ಅದರಿಂದ ಏನ್ ಉಪಯೋಗ ನಮ್ಗೆ ಅಂತಂದ್ರೆ, ಜನಗಳಿಗೆ ಬೈ ಮಾಡೋದಾಗ್ಲಿ, ಸೆಲ್ ಮಾಡೋದಾಗ್ಲಿ, ಹೋಲ್ಡ್ ಮಾಡಕ್ಕೆ, ಎಜುಕೇಟ್ ಮಾಡೋದಕ್ಕೆ ಸೆಬಿಯಿಂದ ನಮಗೆ ಲೈಸೆನ್ಸ್ ಸಿಕ್ಕಿರುತ್ತೆ. ಅದನ್ನೇ ನಾವು ಸೆಬಿ ರಿಜಿಸ್ಟರ್ಡ್ ಫರ್ಮ್ ಅಂತ ಕರಿತೀವಿ. ನಮ್ಮ ಜಯಲಕ್ಷ್ಮಿ ಗುರುಕುಲ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದು ಸೆಬಿ ರಿಜಿಸ್ಟರ್ಡ್ ಫರ್ಮ್. ಅದಕ್ಕೆ ಸರ್ಟಿಫಿಕೇಟ್ ಕೂಡ ಇಲ್ಲಿದೆ ನೋಡಿ. ಇವಾಗ ಸೆಬಿ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳೋದಕ್ಕೆ ಸೆಬಿ ಕಡೆಯಿಂದ ಒಂದು ಲೈಸೆನ್ಸ್ ಸಿಕ್ಕಿದೆ. ಆ ಲೈಸೆನ್ಸ್ ಎಲ್ಲಿದೆ ಅಂತಂದ್ರೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇದೇ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನಮ್ಮ ಕಂಪ್ನಿ ನೇಮ್ ಇಲ್ಲಿರುತ್ತೆ ನೋಡಿ, ಜಯಲಕ್ಷ್ಮಿ ಗುರುಕುಲ ಪ್ರೈವೇಟ್ ಲಿಮಿಟೆಡ್. ಇದು ರಿಸರ್ಚ್ ಅನಾಲಿಸ್ಟ್ ಆಗಿ ನಂಬರ್ ಸಿಕ್ಕಿರ್ತಕ್ಕಂಥ ನಂಬರ್. ಇದನ್ನೇ ಸೆಬಿ ಲೈಸೆನ್ಸ್ ಅಂತ ನಾವು ಕರಿತೀವಿ. ಬೆಂಗಳೂರಲ್ಲಿ ನಾವು ನಿಮ್ಗೆ ಶೇರ್ ಮಾರ್ಕೆಟ್ ಅಲ್ಲಿ ಹೆಂಗೆ ದುಡ್ಡು ತೆಗಿಯೋದು ಅನ್ನೋದು ಹೇಳ್ಕೊಡ್ತೀವಿ. 5 ಲಕ್ಷ ಹಾಕಿ 10 ಲಕ್ಷ ತಗೊಳ್ಳೋದು, ಹಿಂದಕ್ಕೆ ರಿಟರ್ನ್ಸ್ ಹೆಂಗೆ ಅಂತ ಹೇಳ್ಕೊಡ್ತೀವಿ ಅಂತ ಹೇಳುವಂತ ಸುಮಾರು ಕಂಪನಿಗಳಿದೆ. ಆದ್ರೆ ಅದೆಲ್ಲವೂ ಕೂಡ ಸೆಬಿ ರಿಜಿಸ್ಟರ್ಡ್ ಆಗೇ ಇಲ್ಲ ಅನ್ನುವಂತ ಸತ್ಯ ಇವಾಗ ಗೊತ್ತಾಗ್ತಾ ಇದೆ. ಆದ್ರೆ ಸೆಬಿ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋದು ಹೇಗೆ, ಅದನ್ನ ತಿಳ್ಕೊಬೇಕಲ್ವಾ? ಬನ್ನಿ, ಮೊದ್ಲಿಗೆ ನಿಮ್ಗೆ ಕ್ಲಾಸ್ ರೂಮ್ ಅನ್ನ ತೋರಿಸ್ತಾ ಇದೀನಿ. ನೀವು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಅನ್ನ ನೋಡ್ಬೇಕು. ಎಷ್ಟು ಚೆನ್ನಾಗಿದೆ ಕೋಚಿಂಗ್ ಸೆಂಟರ್ ಅಂತ ಒಂದ್ಸರಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂಡ್ ಎಷ್ಟು ಪ್ರೊಫೆಷನಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಬಟ್ಟೆ ಎನ್ವಿರಾನ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ವೆರಿ ನೈಸ್, ಲುಕ್ ಎಟ್ ದಿಸ್. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಬರೀ ನೋಡೋಕಷ್ಟೇ ಅಲ್ಲ, ನಿಮ್ಗೆ ನಾಲೆಡ್ಜು ಕೂಡ ಅಷ್ಟೇ ಚೆನ್ನಾಗಿ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಟ್ರೈನ್ ಕೂಡ ಮಾಡ್ತಾರೆ. ನೀವಿಲ್ಲಿ ನೋಡ್ಬಹುದು,
ಇಲ್ಲಿ ಇಷ್ಟೊಂದ್ ಲ್ಯಾಪ್ಟಾಪ್ಸ್ ಇಟ್ಟಿದಾರಲ್ಲಪ್ಪ ಇದೆಲ್ಲ ಸ್ಟೂಡೆಂಟ್ಸ್ ದ ಅಂತ ನೀವೇನಾದ್ರು ಅನ್ಕೊಳ್ತಾ ಇದ್ರೆ ಖಂಡಿತ ಅಲ್ಲ. ಈ ಲ್ಯಾಪ್ಟಾಪ್ಸ್ ಅನ್ನ ಎಲ್ಲ ಕೂಡ ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ನಿಮಗಾಗಿ ಎಲ್ಲಾನು ಪ್ರೊವೈಡ್ ಮಾಡ್ತಾರೆ. ಒಂದ್ ನೋಟ್ಬುಕ್ ಕೊಡ್ತಾರೆ. ಈ ಎಲ್ಲಾ ಲ್ಯಾಪ್ಟಾಪ್ಸು ನಿಮಗೋಸ್ಕರನೇ, ನೀವು ಕಲ್ತ್ಕೊಳ್ಳಿಕ್ಕೋಸ್ಕರನೇ. ಶೇರ್ ಮಾರ್ಕೆಟ್ ಅಲ್ಲಿ ಯಾವ ಕಂಪನಿ ಮೇಲೆ ಹೇಗೆ ಇನ್ವೆಸ್ಟ್ ಮಾಡ್ಬೇಕು, ಫ್ಯೂಚರ್ ಅಲ್ಲಿ ನಮ್ಗೊಂದು ಸೆಕೆಂಡ್ ಇನ್ವೆಸ್ಟ್ಮೆಂಟ್ ಅಂತ ಆಗಿರ್ಬೇಕು, ಅಥವಾ ಇವಾಗ್ಲೇ ನಾವು ರಿಟರ್ನ್ಸ್ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೇಗ್ ಕಲಿಬೇಕು, ಎಲ್ಲಾ ನಾಲೆಡ್ಜ್ ಇಲ್ಲಿ ಕೊಡ್ತಾರೆ ನಿಮ್ಗೆ. ಸರ್, ಕ್ಲಾಸ್ ರೂಮ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಎನ್ವಿರಾನ್ಮೆಂಟ್ ಅಲ್ಲಿ ನಿಜವಾಗ್ಲೂ ನೀಟಾಗಿ ಕಲಿಯೋದಕ್ಕೆ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಅಂಡ್ ಈ ಲ್ಯಾಪ್ಟಾಪ್ಸ್ ಎಲ್ಲ ನಿಜವಾಗ್ಲೂ ಫ್ರೀನಾ ಸರ್? ನೀವೇ ಪ್ರೊವೈಡ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆಲ್ಲ? ಹೌದು ಮ್ಯಾಮ್, ಇಲ್ಲಿ ಯಾರ್ಯಾರು ಕಲಿಯೋದಕ್ಕೆ ಬರ್ತೀರಾ ಅವ್ರಿಗೆ ಲ್ಯಾಪ್ಟಾಪ್ಸ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಒಂದು ಬುಕ್ ಕೂಡ ಪ್ರೊವೈಡ್ ಮಾಡ್ತೀವಿ ಕಲಿಯೋದಕ್ಕೆ. ಸರ್, ನೀವು ಕೋರ್ಸಸ್ ಮಾಡೋದಾದ್ರೆ ಒಂದ್ಸರಿ ಅಟ್ ಎ ಟೈಮ್ ಎಷ್ಟು ಜನ ಇರ್ತಾರೆ? ಇದು ಫುಲ್ ಕ್ಲಾಸ್ ಇರ್ತಾರಾ, ಅಥವಾ ಎಷ್ಟು ದಿನ ಇರತ್ತೆ? ತಿಂಗಳಿರತ್ತಾ, 15 ದಿವಸ ಇರತ್ತಾ? ಓಕೆ, ಇಲ್ಲಿ ಏನಂತಂದ್ರೆ 15ರಿಂದ 20 ಸೀಟ್ ಮಾತ್ರ ತಗೊಂತೀವಿ. 1 ಮಂತ್ ಟ್ರೈನಿಂಗ್ ಇರುತ್ತೆ ಅಂತ ಅಂದ್ರೆ ನಿಯರ್ಲಿ ಆರ್ ಈಕ್ವಲ್ ಟು 15 ಟ್ರೇಡಿಂಗ್ ಡೇಸಸ್ ಇರುತ್ತೆ. 3 ವೀಕ್ಸ್ ಆಗುತ್ತೆ. ಇಲ್ಲಿ ಸುಮಾರು ಜನನ ತಗೊಂಡು ಅರ್ಧಂಬರ್ಧ ಹೇಳ್ಕೊಡೋದು ಆ ರೀತಿ ಇರೋದಿಲ್ಲ. 1-to-1 ಇಂಟ್ರಾಕ್ಷನ್ ಇರುತ್ತೆ. ಖುದ್ದಾಗಿ ನಾನೇ ಇಲ್ಲಿ ಕೋಚ್ ಮಾಡ್ತೀನಿ. ಇಡೀ ಬೆಂಗಳೂರಲ್ಲಿ ಇದು ಒಂದೇ ಇನ್ಸ್ಟಿಟ್ಯೂಷನ್ ಇರೋದು, ಅದು ವಿಜಯನಗರಲ್ಲಿ ಇದೆ. ಅದು ನಿಮ್ಗೆಲ್ಲ ಅಡ್ವಾಂಟೇಜ್ ಆಗುತ್ತೆ. ಸರ್, ಕೋರ್ಸ್ ಏನೋ 15 ದಿವಸ ಅಂತ ಹೇಳ್ತಿದ್ದೀರಾ, ಬಟ್ 15 ದಿವಸದಲ್ಲೇ ಎಲ್ಲ ಕಲಿಯಕ್ ಆಗತ್ತಾ? ಖಂಡಿತವಾಗ್ಲೂ ಕಲಿಬಹುದು ಮೇಡಮ್, ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಕಲಿಬಹುದು. ಬಟ್ ಏನು ಅಂತಂದ್ರೆ ಕಲ್ತಿ ಮಾಡೋದ್ರಲ್ಲೇ ಬುದ್ಧಿವಂತಿಕೆ ಇರೋದು. ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಈಗ ಹ್ಯಾಮರ್ ಇರ್ಬೋದು, ಇನ್ವರ್ಟೆಡ್ ಹ್ಯಾಮರು, ಡೋಜಿ, ಸ್ಪಿನ್ನಿಂಗ್ ಟಾಪ್, ಸ್ಪಿನ್ನಿಂಗ್ ಬಾಟಮ್, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಮ್ಯಾರಬೋಸೋಸ್, ಇಲ್ಲ ಅಂದ್ರೆ ಬರೀ ಕ್ಲಾಸಿಕಲ್ ಚಾರ್ಟ್ ಪ್ಯಾಟರ್ನ್ಸ್ ಮೇಲೆ ಟ್ರೇಡ್ ಮಾಡೋದು, ಇಲ್ಲ ಕಲರ್ಸ್ ಮೇಲೆ ಟ್ರೇಡ್ ಮಾಡೋದು, ಇಲ್ಲ ಆಪ್ಷನ್ಸ್ ಅಂತ ಬಂದ್ರೆ ಸಿಂಗಲ್ ಸ್ಟ್ರೈಕ್ಸ್ ಮೇಲೆ ಟ್ರೇಡ್ ಮಾಡೋದು. ಈ ತರ ಎಲ್ಲ ಮಾಡಿದ್ರೆ 100% ನೀವು ದುಡ್ಡನ್ನ ಕಳ್ಕೊತೀರಾ ಟ್ರೇಡಿಂಗ್ ಅಲ್ಲಿ. ಟ್ರೇಡಿಂಗ್ ಏನು, ಅದು ಹೇಗೆ ಇನ್ವೆಸ್ಟ್ ಮಾಡಬೇಕು, ಅದೆಲ್ಲವೂ ಕಲ್ತು ನೀವು ಟ್ರೇಡ್ ಮಾಡೋದಾಗ್ಲಿ ಇನ್ವೆಸ್ಟ್ ಮಾಡೋದಾಗ್ಲಿ ಮಾಡೋದ್ರಲ್ಲಿ ನಿಜವಾಗ್ಲೂ ಬುದ್ಧಿವಂತಿಕೆ ಇದೆ. 15 ದಿನದಲ್ಲಿ ಕಂಪ್ಲೀಟ್ ಆಗಿ ನೀವು ಕಲಿತೀರಾ. ಬರೀ ಟ್ರೇಡಿಂಗ್ ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಮಾಡೋದು ಹೇಗೆ, ಇದೆಲ್ಲವೂ 15 ದಿನದಲ್ಲಿ ಕವರ್ ಆಗುತ್ತೆ. ಸರ್, ನೀವು ಇವಾಗ ಹೇಳ್ತಾ ಇದ್ರಿ ಸೆಬಿ ರಿಜಿಸ್ಟರ್ಡ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ? ಈಗ ನಾವು ಸೆಬಿ ರಿಜಿಸ್ಟರ್ಡ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಗುರುಕುಲ, ಜಯಲಕ್ಷ್ಮಿ ಗುರುಕುಲ ಹೆಸರನ್ನ ಹೊಡೆದ್ರೆ ಬರುತ್ತಾ, ಅಥವಾ ಹೇಗೆ ಸರ್ ಅದು? ಖಂಡಿತ ಬರುತ್ತೆ ಮೇಡಮ್. ಈಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಸೆಬಿ ವೆಬ್ಸೈಟ್ಗೆ ಹೋಗಿ, sebi.government.in ಅಂತ ವೆಬ್ಸೈಟ್ ಇದೆ. ಅಲ್ಲಿ ನಮ್ಮ ಕಂಪನಿ ಹೆಸರು ಹೊಡಿರಿ. ಫಾರ್ ಎಕ್ಸಾಂಪಲ್ ನಮ್ದು ಜಯಲಕ್ಷ್ಮಿ ಗುರುಕುಲ, ಜಯಲಕ್ಷ್ಮಿ ಅಂತ ಹೊಡೆದೆ. ಈಗ ನೋಡಿ, ಇಲ್ಲಿ ನೋಡಿ ನಮ್ಮ ಕಂಪ್ನಿ ಬಂದ್ಬಿಡುತ್ತೆ, ಜಯಲಕ್ಷ್ಮಿ ಗುರುಕುಲ ಪ್ರೈವೇಟ್ ಲಿಮಿಟೆಡ್. ಅದ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಬರುತ್ತೆ. ಈಗಿದ್ರೆ ಮಾತ್ರನೇ ಆ ಕಂಪನಿ ಸೆಬಿ ರಿಜಿಸ್ಟರ್ಡ್ ಆಗಿದೆ ಅಂತ ಅರ್ಥ. ಸೂಪರ್. ಅಂಡ್ ನಿಮ್ಗೆ ಕೋಚಿಂಗ್ಗೆ ಇಲ್ಲಿ ನೋಡಿ ಸ್ಮಾರ್ಟ್ ಬೋರ್ಡ್ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟೊಂದು ಅಪ್ಡೇಟೆಡ್ ವರ್ಷನ್ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೋಚಿಂಗ್ಗೆ ಈಸಿಯಾಗಿ ನಿಮ್ಗೆ ಅರ್ಥ ಆಗೋಕೆ ಎಲ್ಲ ಒಂದು ಟೆಕ್ನಾಲಜಿ ಕೂಡ ಇಲ್ಲಿದೆ ಅನ್ನೋಂಥದ್ದು. ಅಂಡ್ ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ರಲ್ಲ, ಒಂದು ಅಥೆಂಟಿಸಿಟಿ ನಿಮ್ಗೆ ಸಿಕ್ಬಿಡುತ್ತೆ. ಆಥರೈಸ್ಡ್ ಇದರಿಂದ ನಿಮ್ಗೆ ಸೆಬಿ ರಿಜಿಸ್ಟರ್ಡ್ ಅಂತ ಸಿಕ್ಕಾಗ ಸೊ ನೀವು ಇಲ್ಲಿ ಕಲಿಬಹುದು ಅನ್ನೋ ನಂಬಿಕೆ ಅಂತೂ ನಿಮ್ಗೆ ಬಂದ್ಬಿಡುತ್ತೆ ಇಲ್ಲಿ. ಸರ್, ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ಭಯ ಅಂತಾರೆ. ಅಯ್ಯೋ, ಎಷ್ಟೊಂದು ದುಡ್ಡು ಹಾಕಿ ಕಳೆದಿದ್ದೀನಿ ಅನ್ನೋರೇ ಜಾಸ್ತಿ. ಆದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡೋರು ಮಾತ್ರ ನೀವು ನಂಗೆ 5 ಲಕ್ಷ ಕೊಡಿ, ನಿಮ್ಗೆ ಒಂದೇ ವರ್ಷದಲ್ಲಿ 25 ಲಕ್ಷ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, ಇದರಲ್ಲಿ ಇದನ್ನ ನಂಬೇಕಾ ಅದನ್ನ ನಂಬೇಕಾ ನಂಗಂತೂ ಗೊತ್ತಾಗ್ತಾ ಇಲ್ಲ. ನೋಡಿ, ಯಾವುದೇ ಬಿಸ್ನೆಸ್ ಆಗಲಿ ಪರ್ಸೆಂಟೇಜ್ ವೈಸ್ ಅಲ್ಲೇ ವರ್ಕ್ ಆಗೋದು. ಎಕ್ಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ 10,000 ಹಾಕಿ 1 ಲಕ್ಷ ಮಾಡ್ತೀನಿ, 1 ಕೋಟಿ ಮಾಡ್ತೀನಿ, ಇದು ಯಾವುದು ನಿಮ್ಗೆ ವರ್ಕ್ ಆಗೋದಿಲ್ಲ. ಬಟ್ ಅದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಇಲ್ಲ ಸ್ಟಾಕ್ಸ್, ಮಲ್ಟಿಬಲ್ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಆಗಿರ್ಬೋದು, ಸಾಧ್ಯತೆ ಇದೆ. ಬಟ್ ಅದು ಲಾಂಗ್ ಟರ್ಮ್ ಅಲ್ಲಿ ಸಾಧ್ಯ ಇದೆ. ಅಂಡ್ ತುಂಬಾ ಜನ ಒಂದ್ ಕ್ವಶನ್ ಕೇಳ್ತಾರೆ, ಸ್ಟಾಕ್ ಮಾರ್ಕೆಟ್ ನ ಕಲಿಬೇಕು ಅಂತ ಹೇಳಿದ್ರೆ ಅದಕ್ಕೆ ವಯಸ್ಸಿನ ಅಂತರ ಇದೆಯಾ? ಅಂದ್ರೆ ಇಷ್ಟೇ ಏಜ್ ಆಗಿರ್ಬೇಕು, ಮಕ್ಕಳು ಕಲಿಬಹುದು, ಕಲಿಬಾರ್ದಾ, ಇನ್ನು ಓದ್ತಿರೋರು ಕಲಿಬಹುದಾ, ಕಾಲೇಜ್ಗೆ ಹೋಗ್ತಿರೋರು ಕಲಿಬಹುದಾ, ಮನೇಲಿರೋಂತ ನಮ್ಮ ಲೇಡೀಸ್ ಹೌಸ್ ವೈಫ್ಸ್ ಕಲಿಬಹುದಾ, ಸೆಕೆಂಡ್ ಇನ್ಕಮ್ ಅಂತ ಮಾಡ್ಕೋಬೇಕಾಗಂತ ಆಸೆ ಇರೋರು ಯಾರಾದ್ರೂ ಮಾಡ್ಬೋದಾ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ನ? ಆದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ನಾಲೆಡ್ಜ್ ಹೇಗೆ ಏನು ಅನ್ನೋದು. ಆಮೇಲೆ ತುಂಬಾ ಜನ ರಿಟೈರ್ಡ್ ಆಗಿರುವಂತವ್ರು ಸ್ಟಾಕ್ ಮಾರ್ಕೆಟ್ ಮಾಡ್ಬೇಕು ಅಂತ ಆಸಕ್ತಿ ತೋರಿಸ್ತಿರ್ತಾರೆ. ಸೊ ನಿಜವಾಗ್ಲೂ ಯಾರೆಲ್ಲ ಕಲಿಬಹುದು ಸ್ಟಾಕ್ ಮಾರ್ಕೆಟ್? ನಿಮ್ಮ ಹತ್ರ ಕೋಚಿಂಗ್ಗೆ ಯಾರೆಲ್ಲ ಬರ್ಬೋದು? ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಇಷ್ಟೇ ಏಜು ಅಂತ ಖಂಡಿತವಾಗ್ಲೂ ಇಲ್ಲ.
18 ವರ್ಷ ಆದ ನಂತರ ಯಾರು ಬೇಕಾದ್ರೂ ಸ್ಟಾಕ್ ಮಾರ್ಕೆಟ್ನ ಕಲಿಬಹುದು. ಎಕ್ಸ್ಪೆಷಲಿ ಈಗ ಒಂದು ಎಜುಕೇಶನ್ ಮುಗಿಸಿ ಜರ್ನಿನ ಶುರು ಮಾಡ್ತಾ ಇರ್ತಲ್ಲ, ಕೆಲ್ಸಕ್ಕೆ ಜಾಯ್ನ್ ಆಗಿರೋರು, ಅವರು ಕಡಾಖಂಡಿತವಾಗಿ ಈ ಕ್ಲಾಸ್ಗೆ ಬನ್ನಿ. ಅದರಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ ಅನ್ನೋ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ನೀವೆಷ್ಟು ದುಡಿದಿರ್ತೀರಾ, 30 ವರ್ಷ 40 ವರ್ಷ ನೀವು ದುಡಿತಾನೆ ಇರ್ತೀರಾ, ಬಟ್ ಸೇವಿಂಗ್ಸೇ ಮಾಡಿರಲ್ಲ. ಆ ಸೇವಿಂಗ್ಸ್ ಮಾಡೋದು ಹೇಗೆ, ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡೋದು ಹೇಗೆ, ಮತ್ತೆ ರಿಟೈರ್ಮೆಂಟ್ ಆದ ನಂತರ ಪ್ರತಿ ತಿಂಗಳು ನಿಮ್ಗೆ ಮಂತ್ಲಿ ರಿಟರ್ನ್ಸ್ ಬರೋ ರೀತಿನಲ್ಲಿ ಮಾಡ್ಕೊಳೋದು ಹೇಗೆ, ಎಲ್ಲವೂ ಕಲಿಬೇಕು ಅಂತಂದ್ರೆ ಈ ಕೋರ್ಸ್ನ ನೀವು ಕಲಿಲೇಬೇಕು. ಓಕೆ, ಇಲ್ಲಿಗೆ ಬಂದ್ರೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದಂತೂ ಗೊತ್ತಾಗತ್ತೆ, ಅದು ಓಕೆ. ಆದ್ರೆ ನೀವಿಲ್ಲಿ ಯಾವ್ದಾವ್ದ್ರ ಬಗ್ಗೆ ನಾಲೆಡ್ಜ್ ನ ಕೊಡ್ತೀರಾ ಸರ್? ಲೈಕ್ ಪರ್ಟಿಕ್ಯುಲರ್ ಆಗಿ ಇಂಟ್ರಾಡೇ ಬಗ್ಗೆನಾ, ಲಾಂಗ್ ಟರ್ಮ್ ಬಗ್ಗೆನಾ, SIP ನ? ಇದ್ರಲ್ಲಿ ತುಂಬಾನೇ ಸಬ್ಜೆಕ್ಟ್ಸ್ ಅಂತೂ ಇದೆ. ಸೊ ನೀವು ಯಾವ್ದೆಲ್ಲದ್ರ ಬಗ್ಗೆ ಒಂದು ನಾಲೆಡ್ಜ್ ನ ಹೇಳ್ಕೊಡ್ತೀರಾ? ಓಕೆ, ಇಲ್ಲಿ ಬಂದ್ರೆ A to Z ಪೂರ್ತಿಯಾಗಿ ಕಲಿತೀರಾ. ಒಂದು ಇಂಪಾರ್ಟೆಂಟ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಬೇಸಿಕ್ಕು, ಅಡ್ವಾನ್ಸು, ಅಲ್ಟ್ರಾ ಅಡ್ವಾನ್ಸು, ಡೈಮಂಡ್ ಕೋರ್ಸು ಈ ತರದ್ದೆಲ್ಲ ಯಾವುದೂ ಇಲ್ಲ. ಒಂದ್ಸತಿ ನೀವೇನ್ ಪೇ ಮಾಡಿ ಇನ್ಸ್ಟಿಟ್ಯೂಷನ್ಗೆ ಬರ್ತೀರಾ, ಎಲ್ಲವೂ ಅದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ. ಒಂದು, ಈಕ್ವಿಟಿನ ರಿಸರ್ಚ್ ಮಾಡೋದು ಹೇಗೆ, ಕಂಪ್ನಿನ ಸೆಲೆಕ್ಟ್ ಮಾಡೋದು ಹೇಗೆ, ಲಾಂಗ್ ಟರ್ಮ್ ಅಲ್ಲಿ ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಬರುತ್ತೆ ಅದರಿಂದ, ಇದ್ರ ಬಗ್ಗೆ ಪೂರ್ತಿ ಜ್ಞಾನ ನಿಮಗೆ ಸಿಗುತ್ತೆ. ಸುಮ್ಮನೆ ಡೆಡ್ ಆಗಿ ಇನ್ವೆಸ್ಟ್ ಮಾಡೋದ್ರ ಬದಲು, ಏನು ತಿಳ್ಕೊಂಡೇ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದ್ರ ಬದಲು ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಬುದ್ಧಿವಂತಿಕೆ ಇದೆ. ಒಂದ್ ಪಾರ್ಟ್ ಇದಾಯ್ತು. ಸೆಕೆಂಡ್ ಪಾರ್ಟ್ ಟ್ರೇಡಿಂಗ್ ಬಗ್ಗೆ. ಸಿಂಗಲ್ ಸ್ಟ್ರೈಕ್ಸ್ ಅಲ್ಲಿ ಸುಮಾರು ಜನ ಟ್ರೇಡ್ ಮಾಡಿ ದುಡ್ಡನ್ನ ಕಳ್ಕೊತಾ ಇದ್ದೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಇಷ್ಟಾಕಿ ಇಷ್ಟು ಮಾಡಿದೆ, ಅದಾಕಿ ಇಷ್ಟು ಮಾಡಿದೆ, ಈ ತರದ್ದೆಲ್ಲ ನೀವು ನೋಡಿ ನೀವು ಅದನ್ನೇ ಮಾಡಿ ದುಡ್ಡನ್ನ ಕಳೀತಾ ಇದ್ದೀರಾ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಯಾವುದಕ್ಕೂ ಸಾಧ್ಯ ಇಲ್ಲ. ಆಪ್ಷನ್ಸ್ ಟ್ರೇಡ್ ಮಾಡೋದಾಯ್ತು ಅಂತಂದ್ರೆ ಹೆಡ್ಜಿಂಗ್ ಅನ್ನೋ ಕಾನ್ಸೆಪ್ಟ್ ನ ದಯವಿಟ್ಟು ಕಲ್ತ್ಕೊಳ್ಳಿ. ಸಿಂಗಲ್ ಸ್ಟ್ರೈಕ್ಸ್ ಮಾಡ್ತಿದ್ದೀರಾ, ಬಟ್ ಆದ್ರೆ ಅದಕ್ಕೆ ಲೆಗ್ಸ್ ಹ್ಯಾಡ್ ಮಾಡೋದು ಹೇಗೆ, ಅದ್ರ ಬಗ್ಗೆನೂ ಇಲ್ಲಿ ನಿಮ್ಗೆ ಐಡಿಯಾ ಸಿಗುತ್ತೆ. ಅದಾದ ನಂತರ ಮ್ಯೂಚುವಲ್ ಫಂಡ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಮ್ಯೂಚುವಲ್ ಫಂಡ್ ಇಸ್ ದಿ ಬೆಸ್ಟ್ ಒನ್. ನಾವು ಆಂಫಿ ರಿಜಿಸ್ಟರ್ಡ್ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ ನಿಮಗೆ ಸೆಲೆಕ್ಟೆಡ್ ಸ್ಕೀಮ್ಸ್ ನಮ್ಮ ಕಡೆಯಿಂದ ಸಿಗುತ್ತೆ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಈಗ 1 CR ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದನ್ನ ಬಿಲ್ಡ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ. ಮತ್ತೆ SWP ಇರ್ಬೋದು, SIP ಇರ್ಬೋದು, ಲಂಸಮ್ ಇರ್ಬೋದು, ಮತ್ತೆ ಮಲ್ಟಿ ಬಗ್ಗರ್ ಸ್ಟಾಕ್ಸ್ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವು ನಿಮ್ಗೆ ಕೊಡ್ತೀವಿ. ಬೇಸಿಕ್ ಆಗಿ ಶೇರ್ ಮಾರ್ಕೆಟ್ ಟ್ರೇಡಿಂಗು ಅಂತ ಬಹಳ ಜನ ಇನ್ವೆಸ್ಟ್ ಮಾಡಿ ಬಹಳ ದುಡ್ಡನ್ನ ಕಳೆದಿದ್ದಾರೆ. ಯಾಕಂಗಾಗತ್ತೆ? ಇಲ್ಲಿ ಏನಾಗುತ್ತೆ, ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಅತಿ ಆಸೆ, ಇನ್ನೊಂದು ಸಬ್ಜೆಕ್ಟ್ ಗೊತ್ತಿರೋದಿಲ್ಲ ಅವ್ರಿಗೆ. ಸುಮ್ನೆ ಯಾವುದೋ ಒಂದು ಕ್ಯಾಂಡಲ್ ಸ್ಟಿಕ್ ನ ನೋಡಿ ಅವರು ಇಮಿಡಿಯೇಟ್ಲಿ ಅವ್ರ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಒಂದು ವೆರಿ ಬೇಸಿಕ್ ಕಾನ್ಸೆಪ್ಟ್. ನಾವು ಮಾರ್ಕೆಟ್ ಜೊತೆ ಸಿಂಕ್ ಆಗೋದಕ್ಕೆ ಯೂಸ್ ಮಾಡೋ ಅಂತ ಕಾನ್ಸೆಪ್ಟ್ ಅಷ್ಟೇ. ಅದ್ರ ಮೇಲೆ ಟ್ರೇಡ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಈಗಷ್ಟೇ ನೀವು ಒಂದ್ ಮಾತು ಹೇಳಿದ್ರಿ ಸರ್, ಆಂಫಿ ಅಂತ ಹೇಳ್ಬಿಟ್ಟು. ಸೊ ಏನದು ಆಂಫಿ ರಿಜಿಸ್ಟರ್ಡ್? ನಿಮ್ಮ ಒಂದು ಕಂಪನಿ ಕೂಡ ಆಂಫಿ ರಿಜಿಸ್ಟರ್ಡ್ ಅಂತ ಹೇಳ್ಬಿಟ್ಟು, ಅದ್ರ ಬಗ್ಗೆ ತಿಳ್ಕೊಳ್ಳೋಣವಾ? ಮ್ಯಾಮ್, ನೀವು ಆಂಫಿ ಬಗ್ಗೆ ಕೇಳಿದ್ರಲ್ಲ, ನೋಡಿ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಅಂತ ಹೇಳಿ. ಯಾರೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೇಕು ಅಂತಂದ್ರೂ ನಾವು ಆಂಫಿಗೆ ರಿಜಿಸ್ಟ್ರೇಷನ್ ಆಗಿರ್ಬೇಕು. ಇಲ್ಲಿ ಸುಮಾರು ಜನ ಆಂಫಿ ರಿಜಿಸ್ಟ್ರೇಷನ್ ಕೂಡ ಆಗಿರೋದಿಲ್ಲ. ಮ್ಯೂಚುವಲ್ ಫಂಡ್ ಏನೇನೋ ಸಜೆಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಆ ತರ ಹೋದ್ರೆ ನೀವು ಸ್ಕ್ಯಾಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವೇನೇ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಮಾಡಬೇಕು ಅಂತಂದ್ರೆ ಡಿಸ್ಟ್ರಿಬ್ಯೂಟರ್ ಆಂಫಿ ರಿಜಿಸ್ಟರ್ಡ್ ಇದಾರಾ ಇಲ್ವಾ ಒಂದ್ಸತಿ ಚೆಕ್ ಮಾಡ್ಕೊಂಡು ಮಾಡೋದ್ರಲ್ಲಿ ಬುದ್ಧಿವಂತಿಕೆ. ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನನಗೆ ಗೊತ್ತಿರೋರೇ ಒಬ್ರು ಜಸ್ಟ್ 15 days, ಅದು ಕೂಡ ಆನ್ಲೈನ್, ಲಕ್ಷಗಟ್ಲೆ ಕೋರ್ಸ್ಗೆ ಅಂತ ಕಟ್ಟಿ ಕಲ್ತ್ಕೋತಾ ಇರ್ತಾರೆ. ನಿಜವಾಗ್ಲೂ ಅದೆಲ್ಲ ವರ್ತ್ ಅನ್ಸುತ್ತಾ ಸರ್? ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಿಯೋದ್ರಲ್ಲಿ ಖಂಡಿತವಾಗ್ಲೂ ಅರ್ಥ ಇಲ್ಲ. ಹಂಗಂತ ಈಗ 2,000 3,000ಕ್ಕೂ ಕೋರ್ಸ್ ಇದೆ. ನೀವು ಬರೀ ಬೇಸಿಕ್ ನ ಕಲ್ತು ಟ್ರೇಡ್ ಮಾಡೋದು, ಇನ್ವೆಸ್ಟ್ ಮಾಡೋದ್ರಲ್ಲೂ ಖಂಡಿತವಾಗ್ಲೂ ಅರ್ಥ ಇಲ್ಲ. ಈಗ ಯಾವುದೇ ಒಂದು ಸಬ್ಜೆಕ್ಟ್ ನ ನೀವು ಪೂರ್ತಿಯಾಗಿ ಕಲಿಬೇಕು ಅಂತಂದ್ರೆ ಅದಕ್ಕೆ ಆದಂತ ಒಂದು ಬಜೆಟ್ ಇದ್ದೇ ಇರುತ್ತೆ. ಈಗ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಫೀಸ್ ಸ್ಟ್ರಕ್ಚರ್ ಹೇಳ್ಬಿಡ್ತೀನಿ ಕೇಳಿ. 15,000 ಫೀಸ್ ಸ್ಟ್ರಕ್ಚರ್ ಇದೆ. 15,000 ಅಷ್ಟೇ. ಕಂಪ್ಲೀಟ್ A to Z ಕಂಪ್ಲೀಟ್ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಹೇಳ್ಕೊಡ್ತೀವಿ. ಅದ್ರ ಜೊತೆ ಮಲ್ಟಿಬಗ್ಗರ್ ಸ್ಟಾಕ್ಸ್ ನ ಸೆಲೆಕ್ಷನ್ ಮಾಡೋದು ಹೇಗೆ, ಅದ್ರ ಬಗ್ಗೆನೂ ಪೂರ್ತಿ ಮಾಹಿತಿ ಸಿಗುತ್ತೆ. ಅದಾದ ನಂತರ ಮ್ಯೂಚುವಲ್ ಫಂಡ್ ವೆರಿ ಇಂಪಾರ್ಟೆಂಟ್, ಅದರಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಸ್ಕೀಮ್ಸ್ ನ ಸೆಲೆಕ್ಟ್ ಮಾಡ್ಕೊಳೋದು ಹೇಗೆ, ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ನೀವು ನೋಡೋದು ಹೇಗೆ, ಇದ್ರ ಬಗ್ಗೆ ಪೂರ್ತಿ ಜ್ಞಾನ ಸಿಗುತ್ತೆ. ಒಂದ್ಸತಿ ಇಲ್ಲಿ ಕಲ್ತೋದ್ ನಂತರ ನಿಮ್ಗೆ ಯಾವಾಗ್ಲೇ ಡೌಟ್ ಬಂದ್ರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡ್ಬೋದು. ಲೈಫ್ ಟೈಮ್ ಸಪೋರ್ಟಿವ್ ಆಗಿರುತ್ತೆ. ಅದು ಇಂಪಾರ್ಟೆಂಟ್. ನಾವ್ ಇವಾಗ ಕಲ್ತ್ಕೊಂಡ್ವಿ, ಕೋರ್ಸ್ ಮುಗಿದು ಹೊಟ್ಟೋದ್ವಿ, ಮತ್ತೆ ಇನ್ನೇನೋ ಕ್ವಶನ್ ಇತ್ತು,
ಇನ್ನೇನೋ ಡೌಟ್ ಬಂತು, ಆ ಟೈಮಲ್ಲಿ ಕೂಡ ನಿಮ್ ಸಪೋರ್ಟ್ ಇದ್ದೇ ಇರತ್ತಾ? ಖಂಡಿತವಾಗ್ಲೂ ಸಪೋರ್ಟ್ ಇರುತ್ತೆ, ಫಾರ್ ಲೈಫ್ ಟೈಮ್ ಸಪೋರ್ಟ್ ಇರುತ್ತೆ. ಈಗ 1 ವರ್ಷ 2 ವರ್ಷ ಆದ ನಂತರ ನಿಮ್ಗೆ ಏನೋ ಡೌಟ್ ಬರುತ್ತೆ, ಸ್ಕೀಮ್ ಸೆಲೆಕ್ಷನ್ ಅಲ್ಲಿ ಡೌಟ್ ಬರ್ಬೋದು, ಸ್ಟಾಕ್ ಸೆಲೆಕ್ಷನ್ ಅಲ್ಲಿ ಡೌಟ್ ಬರ್ಬೋದು. ಎನಿ ಟೈಮ್ ನೀವು ಇನ್ಸ್ಟಿಟ್ಯೂಷನ್ ವಿಸಿಟ್ ಮಾಡಿದ್ರೆ ಖುದ್ದಾಗಿ ನಾನೇ ಅಟೆಂಡ್ ಮಾಡಿ ಸಾಲ್ವ್ ಮಾಡಿಕೊಡ್ತೀನಿ. ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಸೊ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ? ಸೊ ಯಾರಿಗೆಲ್ಲ ಮೇನ್ ಅಂದ್ರೆ ಯಾರೆಲ್ಲ ಜಾಯಿನ್ ಆಗ್ಬೋದು? ಕೋರ್ಸ್ ಬಂದ್ಬಿಟ್ಟು ಇದೇ ಆಗಸ್ಟ್ 3ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇನ್ನು ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಅವೈಲಬಿಲಿಟಿ ಇದೆ. ನಾನು ಅವಾಗ್ಲೇ ಹೇಳ್ದಂಗೆ ಇಲ್ಲಿ 15ರಿಂದ 20 ಜನ ಮಾತ್ರ ತಗೊಂತೀವಿ. ತಿಂಗಳಲ್ಲಿ ಒಂದೇ ಬ್ಯಾಚ್ ಮಾಡ್ತೀವಿ. ಅವಾಗ್ಲೇ ನಾವು 1-to-1 ಇಂಟ್ರಾಕ್ಟ್ ಮಾಡೋಕ್ಕಾಗೋದು, 100% ಹೇಳ್ಕೊಡಕ್ಕಾಗೋದು, ನೀವು 100% ಕಲಿಯಕ್ಕಾಗೋದು. ಆಗಸ್ಟ್ 3ನೇ ತಾರೀಕು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರ್ಯಾರಿಗೆ ಆಸಕ್ತಿ ಇದೆ, ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಕಲ್ತು ನಾನು ಹೂಡಿಕೆ ಮಾಡಬೇಕು, ಅದ್ರಲ್ಲಿ ನಾನು ಮುಂದೆ ಬರಬೇಕು, ಸ್ಟ್ರಾಟಜೀಸ್ ಬಗ್ಗೆ ತಿಳ್ಕೋಬೇಕು, ಆಪ್ಷನ್ಸ್ ಬಗ್ಗೆ ತಿಳ್ಕೋಬೇಕು, ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೋಬೇಕು, ಯಾರ್ಯಾರಿಗೆ ಆಸಕ್ತಿ ಇದೆ ಖಂಡಿತವಾಗ್ಲೂ ಸ್ಲಾಟ್ ನ ಬುಕ್ ಮಾಡ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಸುಮ್ನೆ ಏನು ಕಲಿದೆ ನೀವು ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಬರಬೇಡಿ, ನೀವು ದುಡ್ಡನ್ನ ಕಳ್ಕೊತೀರಾ. 100%. ಅಂಡ್ ಸರ್, ನಿಮ್ಮ ಒಂದು ಕಂಪನಿ ಬಗ್ಗೆ ಹೇಳೋದಾದ್ರೆ, ಇದು ಇಡೀ ಬೆಂಗಳೂರಲ್ಲೇ ಇದೊಂದೇ ಇರುವಂತದ್ದು ಸೆಬಿ ರಿಜಿಸ್ಟರ್ಡ್ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳ್ತೀರಾ? ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಸುಮಾರು ಬ್ರಾಂಚಸ್ ಯಾವುದನ್ನು ಮಾಡಿಲ್ಲ, ಇರೋದು ಒಂದೇ ಬ್ರಾಂಚ್. ಏನಕ್ಕೆ ಸರ್ ಒಂದೇ ಬ್ರಾಂಚ್ ಇಟ್ಕೊಂಡಿದ್ದೀರಾ ನೀವು ಅಂತಂದ್ರೆ ಅಡ್ವಾಂಟೇಜ್ ಇದೆ. ನಾವು ಸುಮಾರು ಬೇರೆ ಬೇರೆ ಬ್ರಾಂಚ್ ಮಾಡಿದ್ರೆ ಬೇರೆ ಬೇರೆ ಟ್ರೈನರ್ಸ್ ನ ಬಿಡಬೇಕಾಗತ್ತೆ. ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲೂ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿರೋದಿಲ್ಲ, ಹೂಡಿಕೆನೂ ಮಾಡಿರೋದಿಲ್ಲ, ಬಟ್ ಜಸ್ಟ್ ಟ್ರೈನ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಾನೇ ಖುದ್ದಾಗಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ನನ್ನ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕೂಡ ನಿಮಗೆ ತೋರಿಸ್ತೀನಿ, ಯಾವ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅದು ಕೂಡ ನಿಮಗೆ ತೋರಿಸ್ತೀನಿ. ಅದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಗುತ್ತೆ. 100%. ಆಕ್ಚುಲಿ ಸರ್, ನೀವು ಇದ್ರ ಬಗ್ಗೆ ತುಂಬಾನೇ ನಾಲೆಡ್ಜ್ ಇದೆ. ಸೊ ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಪರ್ಸೆಂಟೇಜ್ ಅನ್ನ ಇಲ್ಲಿವರೆಗೆ ತಗೊಂಡಿದ್ದೀರಾ, ಅದನ್ನ ತೋರಿಸಬಹುದಾ? ಖಂಡಿತವಾಗ್ಲೂ ಓ, ಇದು ಸಮಥಿಂಗ್ ಎಕ್ಸೈಟಿಂಗ್ ಆಗಿದೆ, ನೋಡೋಣ. ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಕೊಡೋದಕ್ಕಿಂತ ಮುಂಚಿತವಾಗಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಪ್ರತಿಯೊಬ್ರು ಇದನ್ನ ಅಬ್ಸರ್ವೇಷನ್ ಮಾಡಿ. ಈಗ ಈ ಎಕ್ಸಾಂಪಲ್ ಅಲ್ಲಿ ಒಂದು 25ನೇ ವರ್ಷದ ಹುಡುಗ ಅವನು ಆಗ್ತಾನೆ ಕೆಲ್ಸಕ್ಕೆ ಜಾಯ್ನ್ ಆಗ್ತಾನೆ. ಅವ್ನಿಗೊಂದು 25,000 ರೂಪಾಯಿ ಇನ್ಕಮ್ ಬರ್ತಾ ಇರುತ್ತೆ. ಅದೇ ಕಂಪ್ನಿನಲ್ಲಿ ಅವನು 35ನೇ ವರ್ಷಕ್ಕೆ ಅವನಿಗೆ 75,000 ಇನ್ಕಮ್ ಬರ್ತಾ ಇರುತ್ತೆ. ನೆಕ್ಸ್ಟ್ 10 ವರ್ಷ 45 ಆದಾಗ ಅವನಿಗೆ 1,25,000 ಇನ್ಕಮ್ ಬರ್ತಾ ಇರುತ್ತೆ. ಅದೇ ಕಂಪ್ನಿನಲ್ಲಿ ಇರ್ತಾನೆ. ಅವನು ಪ್ರಮೋಷನ್ ಆಗ್ತಾ ಒಳ್ಳೊಳ್ಳೆ ಪೋಸ್ಟ್ ಹೋಗ್ತಾ ಇರ್ತಾನೆ. ಫೈನಲ್ 55ನೇ ವರ್ಷ ಆದಾಗ ಅವನಿಗೆ ಹತ್ತತ್ರ ಒಂದು 4 ಲಕ್ಷ ರೂಪಾಯಿ ಇನ್ಕಮ್ ತಗೊಂತಾ ಇರ್ತಾನೆ ಅಂತ ತಿಳ್ಕೊಳ್ಳಿ. ಎಕ್ಸಾಂಪಲ್. ಈಗ ಇಷ್ಟನ್ನು ಆವರೇಜ್ ಮಾಡಿ 1 ಲಕ್ಷ ಅಂತ ತಗೊಳ್ಳೋಣ. ಆವರೇಜ್ ಮಂತ್ಲಿ ಇನ್ಕಮ್ 1 lakh ಪರ್ ಮಂತ್ ಅಂತ ತಗೊಂಡ್ರೆ 30 ವರ್ಷ ಅವನ್ ಪೂರ್ತಿಯಾಗಿ ಸೇವ್ ಮಾಡಿದ್ರೆ ಅವನ ಹತ್ರ ಇನ್ಕಮ್ ಎಷ್ಟಿರುತ್ತೆ ಅಂತಂದ್ರೆ 3,60,00,000 ರೂಪಾಯಿ ಮಾತ್ರ ಇರುತ್ತೆ.